ನೀವೊಂದು ದೊಡ್ಡದೊಂದು ಕಟೌಟ್ ಒಂದು ಬ್ಯಾನರ್ ಅಥವಾ ಕಟೌಟ್ನ ಹಾಕ್ಬಿಟ್ಟು ಇಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ, ಮದ್ಯಪಾನ ಸೇವಿಸುವುದರಿಂದ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲಾಗುವುದು, ಮತ್ತೆ ನಾವು 6 ಗಂಟೆ ನಂತರ ಓಪನ್ ಮಾಡ್ತೀವಿ ಅಂತೇಳಿ ನಿಮ್ಮ ಜಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತೀವಿ. ಯಾಕೆಂದ್ರೆ ಬೆಂಗಳೂರಿಂದ ಬರೋದು ಅವರು ಮತ್ತೆ ವಾಪಸ್ ಹೋಗೋದು ಆಗಲ್ಲ ಬೇಡ. 6 ಗಂಟೆ ಮೇಲೆ ಓಪನ್ ಮಾಡ್ತೀವಿ. ಮತ್ತೆ ನಿಮ್ಮ ಹೋಟೆಲ್ ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಟ್ರಾಫಿಕ್ ಜಾಮ್ ಆಗಬಾರ್ದು. ಟ್ರಾಫಿಕ್ ಜಾಮ್ ಆಗ್ತದೆ, ಏಕೆಂದ್ರೆ ಸರ್ವಿಸ್ ರೋಡ್ ಎಲ್ಲ ಬರ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ಅದಾಗಬಾರ್ದು. ಈ ರೀತಿಯ ಒಂದು ಈ ಕೆಲಸಗಳು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಪೊಲೀಸ್ ಇಲಾಖೆಗೂ ನೀವು ಸಹಕರಿಸ್ತಾ ಮಾಡ್ತೀರಾ? ಇದರ ಸಮಸ್ಯೆ ಏನಿದು ಪಾಲನೆ ಮಾಡಬೇಕು. ನಮ್ಮ ಜೀಪು ಮತ್ತು ನಮ್ಮ ನೈಟ್ ರೋಡ್ ಆಫೀಸರ್ ರೌಂಡ್ಸ್ ಅಲ್ಲಿ ಇರ್ತಾರೆ. ಆ ರೌಂಡ್ಸ್ ಅಲ್ಲಿ ಇದ್ದಾಗ ನಿಮ್ಮವ್ರು ಯಾರಾದರೂ ನಮ್ಮ ಪೊಲೀಸ್ ಇಲಾಖೆಗಳನ್ನ ಆದೇಶಗಳನ್ನ ನಾವು ಪಾಲನೆ ಮಾಡಲಿಲ್ಲ ಅಂತ ಅಂದಾದ್ರೆ ನಿಮ್ಮ ಮೇಲೆ ನಾವೇನು ಕಾನೂನು ಇದೆ, ಈಗ ಈ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಸರಿನಾ? ನಿಮಗೆ ಜಾಗೃತಿ ಮೂಡಿಸಿದೀವಿ, ಎಚ್ಚರಿಕೆ ನೀಡಿದ್ದೀವಿ. ಹಾಕ್ಬೋದು. ಬೇರೆ ಕಡೆಯಿಂದ ಜನರು ಮಾತಾಡ್ತಾರೆ ಏನಂತಂದ್ರೆ ಜಾಲಿ ರೆಡಿ ಅಂತ ಎಷ್ಟು ಹೋಗ್ತಾರೆ, ಇಲ್ಲಿ ಗ್ರೇಡ್ ದಿನಕ್ಕೆ ಅಂತ ಬರ್ತಾರೆ ಅಂದ್ರೆ ಇದಾಗಿದೆ. ಲಾಸ್ಟ್ ಟೈಮು ಆಕ್ಸಿಡೆಂಟ್ ಆಗಿ 7 ಜನ ಸತ್ತು ಕೂತಿದ್ದೀವಿ ನಿಮಗೆ. ಅದರದ್ದು ಸುಧಾ ಶಾಪ ಹೇಳ್ತಿದ್ದೀರಿ.